ಈ ವಿಡಿಯೋ ಯಾರ ನಂಬಿಕೆ ಸರಿ ಅಥವಾ ಯಾರ ನಂಬಿಕೆ ತಪ್ಪು ಅಂತ ಹೇಳೋದಕ್ಕಲ್ಲ. ನನ್ನ ಪರೀಕ್ಷೆ ಚೆನ್ನಾಗಾದ್ರೆ ಅನ್ನದಾನ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಕೇವಲ ನಂಬಿಕೆ ಮಾತ್ರ ಸಾಕಾಗೋದಿಲ್ಲ. ಗುರಿ ಇದ್ರೆ ಅದಕ್ಕೋಸ್ಕರ ಪ್ರಯತ್ನನೂ ಇರಬೇಕು. ಬೇಡ್ಕೊಳ್ಳೋದಲ್ಲ, ಒಳ್ಳೆಯ ಮನಸ್ಸಿನಿಂದ ಬದುಕೋದು, ಒಳ್ಳೆಯ ಕೆಲಸಗಳನ್ನ ಮಾಡೋದು. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಒಂದೇ ಕನಸು ಆದ್ರೆ ಎರಡು ನಂಬಿಕೆಗಳು. ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಜೀವನ ಬದಲಾಗತ್ತೆ ಅಂತ ಕೆಲವರು ನಂಬಿದ್ರೆ, ಇಲ್ಲ ಹರಕೆ ಮಾಡ್ಕೊಂಡ್ರೆ ನಿಜವಾಗ್ಲೂ ದೇವರು ಕಾಪಾಡ್ತಾನೆ ಅಂತ ಮತ್ತಷ್ಟು ಜನ ನಂಬಿರ್ತಾರೆ. ಆದ್ರೆ ನಿಜವಾಗ್ಲೂ ಜೀವನದಲ್ಲಿ ಸಕ್ಸಸ್ ತಂದ್ಕೊಡೋದು ಯಾವುದು? ಮ್ಯಾನಿಫೆಸ್ಟೇಷನ್ ಅಥವಾ ಹರಕೆನ ಅಥವಾ ನಮ್ಮ ಪ್ರತಿದಿನದ ಪರಿಶ್ರಮನ? ಈ ವಿಡಿಯೋ ಯಾರ ನಂಬಿಕೆ ಸರಿ ಅಥವಾ ಯಾರ ನಂಬಿಕೆ ತಪ್ಪು ಅಂತ ಹೇಳೋದಕ್ಕಲ್ಲ, ಬದಲಾಗಿ ಮ್ಯಾನಿಫೆಸ್ಟೇಷನ್ ಅಥವಾ ಹರಕೆ ಇವೆರಡರ ಬಗ್ಗೆನೂ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾದಂತ ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ನಿಮಗೆ ಜೀವನದಲ್ಲಿ ಏನ್ ಬೇಕು ಅನ್ನೋದನ್ನ ಮೊದಲು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೋಬೇಕು, ಅಥವಾ ನಿಮ್ಮ ಗುರಿ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಅಥವಾ ಗವರ್ಮೆಂಟ್ ಕೆಲಸ ತಗೋಬೇಕು. ಈ ರೀತಿ ನಿಮ್ಮ ಗುರಿ ಏನಿರುತ್ತೆ ಅದನ್ನ ಫಸ್ಟ್ ಸೆಟ್ ಮಾಡ್ಕೋಬೇಕು. ಆಮೇಲೆ ನಾವು ಇಟ್ಕೊಂಡಂಥ ಕನಸು ಅಥವಾ ನಾವು ಕಾಣ್ತಾ ಇರುವಂಥ ಕನಸು ನಿಜ ಆಗ್ಬೋದು ಅನ್ನುವಂಥ ಒಂದು ವಿಶ್ವಾಸವನ್ನ ಇಟ್ಕೊಂಡು ಅದನ್ನ ಸಾಧಿಸೋದಕ್ಕೋಸ್ಕರ ಪ್ರತಿದಿನ ನಾವು ಪ್ರಯತ್ನವನ್ನ ಪಡೋದು. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ ಇದಕ್ಕೆ ನಾನು. ಒಬ್ಬ ರೈತನನ್ನ ಊಹೆ ಮಾಡ್ಕೊಳ್ಳಿ. ಅವನು ಉತ್ತಮ ಬೆಳೆ ಬೇಕು ಅಂತ ಬಯಸ್ತಾ ಇರ್ತಾನೆ. ಆದ್ರೆ ಕೇವಲ ಬೆಳೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಮನೆಯಲ್ಲಿ ಕುತ್ಕೊಂಡಿದ್ರೆ ಬೆಳೆ ಬರೋದಿಲ್ಲ. ಅದಕ್ಕೋಸ್ಕರ ರೈತ ಏನ್ ಮಾಡ್ಬೇಕು? ಅವನು ಬೀಜ ಬಿತ್ತಬೇಕು, ನೀರ್ ಹಾಕ್ಬೇಕು, ಗದ್ದೆಯನ್ನ ನೋಡ್ಕೋಬೇಕು. ಆಗ ಮಾತ್ರ ಆತ ಕಂಡಂತ ಉತ್ತಮ ಬೆಳೆ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಮ್ಯಾನಿಫೆಸ್ಟೇಷನ್ ಕೂಡ ಇದೇ ರೀತಿ. ಕನಸು ಕಾಣುವುದು ಮೊದಲ ಹೆಜ್ಜೆ, ಆದ್ರೆ ಆ ಕನಸಿಗೋಸ್ಕರ ಪ್ರತಿದಿನ ಶ್ರಮ ಪಡೋದು ಅಥವಾ ಅದನ್ನ ಹಾರ್ಡ್ ವರ್ಕ್ ಮಾಡಿ ಆ ಒಂದು ಕನಸನ್ನ ನಿಜ ಮಾಡುವಂತ ಪ್ರಯತ್ನದಲ್ಲಿ ಮುಂದುವರಿಯೋದೇ ಎರಡನೇ ಹೆಜ್ಜೆ ಅಂತ ಹೇಳ್ಬೋದು. ಆದ್ರಿಂದ ಮ್ಯಾನಿಫೆಸ್ಟೇಷನ್ ಅಂದ್ರೆ ಜೀವನ ಒಂದು ದಿನದಲ್ಲಿ ಬದಲಾಗ್ಬಿಡುತ್ತೆ ಅಂತ ನಂಬಿಕೊಂಡು ಕಾಯ್ತಾ ಕೂತ್ಕೊಳ್ಳೋದಲ್ಲ. ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಬದಲಾವಣೆಯನ್ನ ತರಬಹುದು ಅಂತ ನಂಬಿಕೆ ಇಟ್ಕೊಂಡು ವಿಶ್ವಾಸದಲ್ಲಿ ನಮ್ಮ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದೆ ಹರಕೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಹರಕೆ ಅಂದ್ರೆ ದೇವರಿಗೆ ಏನಾದ್ರೂ ಕೊಟ್ಟು ಅದಕ್ಕೆ ಬದಲಾಗಿ ಇನ್ನೇನಾದ್ರೂ ಪಡೆಯುವಂತ ವ್ಯವಹಾರ ಅಲ್ಲ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇವರ ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡು ಮಾಡುವಂತ ಒಂದು ಸಂಕಲ್ಪ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಪರೀಕ್ಷೆ ಚೆನ್ನಾಗಾದ್ರೆ ಅನ್ನದಾನ ಮಾಡ್ತೀನಿ ಅಂತ ಅನ್ಕೊಳ್ಳೋದು, ಅಥವಾ ನನ್ನ ಕುಟುಂಬ ಆರೋಗ್ಯವಾಗಿದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅನ್ಕೊಳ್ಳೋದು. ಈ ರೀತಿ ಮನಸ್ಸಲ್ಲಿ ಮಾಡುವಂತ ಒಂದು ಪ್ರತಿಜ್ಞೆಯನ್ನೇ ನಾವು ಹರಕೆ ಅಂತ ಹೇಳಿ ಕರೆಯಬಹುದು. ಆದ್ರೆ ಹರಕೆ ಅಂದ್ರೆ ಕೇವಲ ಬೇಡೋದು ಮಾತ್ರ ಅಲ್ಲ. ನಮಗೆ ಏನ್ ಬೇಕೋ ಅದನ್ನ ಪ್ರಾರ್ಥನೆ ಮಾಡೋದು, ಅದಕ್ಕೋಸ್ಕರ ನಮ್ಮಿಂದ ಏನಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದು, ಹಾಗೆ ಅದು ನೆರವೇರೋದ್ಮೇಲೆ ಕೃತಜ್ಞತೆಯಿಂದ ನಮ್ಮ ಮಾತನ್ನ ಉಳಿಸ್ಕೊಳ್ಳೋದು. ಹೀಗಾಗಿ ಹರಕೆ ಅಂದ್ರೆ ದೇವರನ್ನ ಪರೀಕ್ಷಿಸೋದಲ್ಲ, ಅದ್ರ ಬದಲಾಗಿ ನಮ್ಮ ನಂಬಿಕೆ, ಕೃತಜ್ಞತೆ ಹಾಗೆ ಜವಾಬ್ದಾರಿಯನ್ನ ವ್ಯಕ್ತಪಡಿಸುವಂತಹ ಒಂದು ರೀತಿಯ ಮಾರ್ಗ ಅಂತ ಹೇಳ್ಬೋದು. ಮ್ಯಾನಿಫೆಸ್ಟೇಷನ್ ಆಗಿರ್ಲಿ ಅಥವಾ ಹರಕೆ ಆಗಿರ್ಲಿ, ಇವೆರಡರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇ ನಂಬಿಕೆ ಅಥವಾ ಬಿಲೀಫ್. ಮ್ಯಾನಿಫೆಸ್ಟೇಷನ್ ಏನ್ ಹೇಳುತ್ತೆ ಅಂದ್ರೆ ನಾನ್ ಈ ಗುರಿಯನ್ನ ಸಾಧಿಸಬಹುದು ಅಂತ ನಿಮ್ಮನ್ನ ನೀವು ನಂಬಬೇಕು. ಹರಕೆ ಏನ್ ಹೇಳುತ್ತೆ ಅಂದ್ರೆ ದೇವ್ರು ನನ್ ಜೊತೆಲಿದ್ದಾರೆ ಅನ್ನೋ ವಿಶ್ವಾಸ ಅಥವಾ ನಂಬಿಕೆ ನಿಮ್ಮಲ್ಲಿ ನಿಮ್ಗಿರ್ಬೇಕು. ಆದ್ರೆ ಒಂದು ವಿಷಯನ ಎರಡು ಒಪ್ಪುತ್ತೆ. ಕೇವಲ ನಂಬಿಕೆ ಮಾತ್ರ ಸಾಕಾಗೋದಿಲ್ಲ. ಗುರಿ ಇದ್ರೆ ಅದಕ್ಕೋಸ್ಕರ ಪ್ರಯತ್ನನೂ ಇರಬೇಕು. ಹೀಗಾಗಿ ಮ್ಯಾನಿಫೆಸ್ಟೇಷನ್ ಹಾಗೇನೆ ಹರಕೆ ಎರಡರಲ್ಲೂ ಕಾಮನ್ ಪಾಯಿಂಟ್ ಅಂದ್ರೆ ನಂಬಿಕೆ, ಆಶೆ, ಹಾಗೇನೆ ಅದ್ರ ಜೊತೆ ನಿರಂತರ ಪ್ರಯತ್ನ. ಯಾಕಂದ್ರೆ ನಂಬಿಕೆ ದಾರಿಯನ್ನ ತೋರಿಸುತ್ತೆ, ಆದ್ರೆ ಆ ದಾರಿಯಲ್ಲಿ ನಡೆಯೋದು ನಮ್ಮ ಜವಾಬ್ದಾರಿ. ಹೌದಲ್ವಾ? ಮ್ಯಾನಿಫೆಸ್ಟೇಷನ್ ಹಾಗೇನೆ ಹರಕೆ ಇವೆರಡರ ಉದ್ದೇಶ ಒಂದೇ ಆಗಿರಬಹುದು, ಒಳ್ಳೆ ಜೀವನ ಅಥವಾ ಒಂದು ಗುರಿಯನ್ನ ಸಾಧಿಸೋದು. ಆದ್ರೆ ಆ ಗುರಿಯನ್ನ ಸಾಧಿಸುವಂತಹ ವಿಧಾನ ಮಾತ್ರ ಬೇರೆ ಬೇರೆ.
ಮ್ಯಾನಿಫೆಸ್ಟೇಷನ್ ನಲ್ಲಿ ನಿಮ್ಮ ಯೋಚನೆ, ಮನೋಭಾವ ಹಾಗೆ ನಿಮ್ಮ ಪ್ರಯತ್ನಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತೆ. ಆದ್ರೆ ಹರಕೆಯಲ್ಲಿ ದೇವರ ಮೇಲಿನ ಭಕ್ತಿ, ವಿಶ್ವಾಸ ಹಾಗೆ ಕೃತಜ್ಞತೆಗೆ ಹೆಚ್ಚು ಮಹತ್ವವನ್ನ ನೀಡಲಾಗುತ್ತೆ. ಆದ್ರೆ ಒಂದು ವಿಷಯನ ಮರಿಬಾರ್ದು, ಮ್ಯಾನಿಫೆಸ್ಟೇಷನ್ ಅಲ್ಲಿ ಕೂಡ ಪ್ರಯತ್ನ ಇಲ್ಲದೆ ಫಲ ನೀಡೋದಿಲ್ಲ, ಹಾಗೆ ಹರಕೆ ಕೂಡ ಪ್ರಯತ್ನ ಇಲ್ಲದೆ ಗುರಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವ್ಯತ್ಯಾಸ ನಂಬಿಕೆಯ ದಿಕ್ಕಿನಲ್ಲಿ ಇರಬಹುದು, ಆದ್ರೆ ಯಶಸ್ಸಿನ ದಾರಿ ಎರಡರಲ್ಲೂ ಒಂದೇ: ಪ್ರಾಮಾಣಿಕ ಪ್ರಯತ್ನ, ತಾಳ್ಮೆ ಹಾಗೆ ನಿರಂತರತೆ. ಮ್ಯಾನಿಫೆಸ್ಟೇಷನ್ ಹಾಗೆ ಹರಕೆ ಬಗ್ಗೆ ಜನರು ಮಾಡುವಂತಹ ಕೆಲವೊಂದು ತಪ್ಪು ಏನಂದ್ರೆ, ನಂಬಿದ್ರೆ ಸಾಕು ಎಲ್ಲವೂ ತಾನಾಗಿ ಆಗುತ್ತೆ ಅಂತ ಭಾವಿಸ್ತಾರೆ. ಇದು ಸರಿಯಾದ ಅರ್ಥ ಅಲ್ಲ. ಮ್ಯಾನಿಫೆಸ್ಟೇಷನ್ ನಿಮ್ಮ ಗುರಿಯನ್ನ ನೆನಪಿಸಿದ್ರೆ, ಹರಕೆ ನಿಮ್ಮ ನಂಬಿಕೆಯನ್ನ ಬಲಪಡಿಸುತ್ತೆ. ಆದ್ರೆ ಇವೆರಡು ನಿಮ್ಮ ಬದಲು ಕೆಲಸ ಮಾಡೋದಿಲ್ಲ. ಒಬ್ಬ ರೈತ ಉತ್ತಮ ಬೆಳೆಗೋಸ್ಕರ ದೇವರನ್ನ ಪ್ರಾರ್ಥಿಸಬಹುದು, ಹಾಗೆ ಪಾಸಿಟಿವ್ ಆಗಿಯೂ ಯೋಚನೆ ಮಾಡಬಹುದು. ಆದ್ರೆ ಬೀಜ ಬಿತ್ತದೇ ಇದ್ರೆ, ನೀರು ಹಾಕದೇ ಇದ್ರೆ ಬೆಳೆ ಬೆಳೆಯುವುದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಂಬಿಕೆ ಜೀವನಕ್ಕೆ ಶಕ್ತಿ ಕೊಡ್ಬೋದು, ಆದ್ರೆ ಫಲವನ್ನ ತರುವುದು ನಿಮ್ಮ ಪರಿಶ್ರಮವು, ಹೌದಲ್ವಾ? ಆದ್ರಿಂದ ಮ್ಯಾನಿಫೆಸ್ಟೇಷನ್ ಆಗ್ಲಿ ಅಥವಾ ಹರಕೆ ಆಗ್ಲಿ ಎರಡನ್ನು ಪ್ರಯತ್ನಕ್ಕೆ ಪ್ರೇರಣೆಯಾಗಿ ನೋಡಿ, ಪ್ರಯತ್ನಕ್ಕೆ ಬದಲಿಯಾಗಿ ಅಲ್ಲ. ಸರಿನಾ? ಮತ್ತೊಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಒಬ್ಬ ಸ್ಟೂಡೆಂಟ್ ಟೀಚರ್ ಆಗ್ಬೇಕು ಅಂತ ಕನ್ಸು ಕಾಣ್ತಿರ್ತಾನೆ ಅಂತ ಅನ್ಕೊಳ್ಳಿ. ಅವನು ಪ್ರತಿದಿನ ನಾನು ಟೀಚರ್ ಆಗ್ತೀನಿ ಅಂತ ತನ್ನ ಗುರಿಯನ್ನ ನೆನಪಿಸ್ಕೊಳ್ತಾನೆ, ದೇವರ ಬಳಿ ಪ್ರಾರ್ಥನೆ ಕೂಡ ಮಾಡ್ತಿರ್ತಾನೆ. ಆದ್ರೆ ಅದರ ಜೊತೆಗೆ ಪ್ರತಿದಿನ ಓದ್ತಿರ್ತಾರೆ, ಮಾಕ್ ಟೆಸ್ಟ್ ಕೂಡ ಬರೀತಿರ್ತಾನೆ, ತಪ್ಪುಗಳನ್ನ ಸರಿಪಡಿಸ್ಕೊಳ್ತಾನೆ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಿರ್ತಾರೆ. ಕೊನೆಗೆ ಅವನಿಗೆ ಯಶಸ್ಸು ಸಿಕ್ಕರೆ ಅದು ಕೇವಲ ಮ್ಯಾನಿಫೆಸ್ಟೇಷನ್ ಇಂದ ಮಾತ್ರ ಅಲ್ಲ, ಅಥವಾ ಕೇವಲ ಹರಕೆಯಿಂದ ಮಾತ್ರ ಅಲ್ಲ. ನಂಬಿಕೆ, ಪ್ರಾರ್ಥನೆ ಹಾಗೆ ನಿರಂತರ ಪ್ರಯತ್ನ ಇವೆಲ್ಲ ಸೇರಿ ಅವನನ್ನ ಗುರಿ ಕಡೆ ಕರ್ಕೊಂಡು ಹೋಯ್ತು. ಜೀವನದಲ್ಲಿ ಕನಸುಗಳು ನನಸಾಗ್ಬೇಕು ಅಂದ್ರೆ ನಂಬಿಕೆಯ ಜೊತೆ ಪರಿಶ್ರಮವೂ ಅಷ್ಟೇ ಮುಖ್ಯ. ಏನಂತೀರಾ? ಹಾಗಾದ್ರೆ ಇದ್ರ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ? ಸೈನ್ಸ್ ಪ್ರಕಾರ ಪಾಸಿಟಿವ್ ಥಿಂಕಿಂಗ್ ಹಾಗೆ ಕ್ಲಿಯರ್ ಗೋಲ್ಸ್ ನಮ್ಮ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮನೇ ಬೀರುತ್ತೆ. ಇದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಬಹುದು. ಅದರ ಜೊತೆಗೆ ಗುರಿ ಮೇಲೆ ಫೋಕಸ್ ಕೂಡ ಹೆಚ್ಚಾಗಬಹುದು. ಹಾಗೆ ನಿರಂತರವಾಗಿ ಪ್ರಯತ್ನಿಸೋದ್ರಿಂದ ಮೋಟಿವೇಶನ್ ಕೂಡ ಸಿಗ್ಬಹುದು. ಆದ್ರೆ ಸೈನ್ಸ್ ಒಂದು ವಿಷಯನ ಸ್ಪಷ್ಟವಾಗಿ ಹೇಳುತ್ತೆ, ಕೇವಲ ಯೋಚನೆಯಿಂದ ಅಥವಾ ಪ್ರಾರ್ಥನೆಯಿಂದ ಮಾತ್ರ ಯಶಸ್ಸು ಸಿಗೋದಿಲ್ಲ. ಜ್ಞಾನ, ಕೌಶಲ್ಯ, ನಿರಂತರ ಅಭ್ಯಾಸ ಹಾಗೆ ಸರಿಯಾದ ಪ್ರಯತ್ನ ಇವೇ ಯಶಸ್ಸಿನ ಸಾಧ್ಯತೆಯನ್ನ ಹೆಚ್ಚಿಸುವುದು. ಆದ್ರಿಂದ ನಂಬಿಕೆ ನಿಮ್ಮ ಮನಸ್ಸಿಗೆ ಶಕ್ತಿಯನ್ನ ಕೊಡಬಹುದು, ಆದ್ರೆ ಯಶಸ್ಸಿನ ದಾರಿಯನ್ನ ನಿರ್ಮಿಸುವುದು ನಿಮ್ಮ ಪ್ರತಿದಿನದ ಪರಿಶ್ರಮವೇ, ಹೌದಲ್ವಾ? ಹಾಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ, ದೇವರನ್ನ ನಂಬೋದು ಅಂದ್ರೆ ಕೇವಲ ಬೇಡ್ಕೊಳ್ಳೋದಲ್ಲ, ಒಳ್ಳೆಯ ಮನಸ್ಸಿನಿಂದ ಬದುಕೋದು, ಒಳ್ಳೆಯ ಕೆಲಸಗಳನ್ನ ಮಾಡೋದು, ಹಾಗೆ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಿಭಾಯಿಸೋದು. ಹೆಚ್ಚಿನ ಆಧ್ಯಾತ್ಮಿಕ ಪರಂಪರೆಗಳು ಒಂದು ವಿಷಯವನ್ನ ಹೇಳುತ್ತೆ: ಪ್ರಾರ್ಥನೆ ಮಾಡಿ, ಆದ್ರೆ ನಿಮ್ಮ ಕರ್ತವ್ಯವನ್ನ ಮರಿಬೇಡಿ. ಅಂದ್ರೆ ಭಕ್ತಿ ನಿಮ್ಮ ಮನಸ್ಸಿಗೆ ಧೈರ್ಯವನ್ನ ಕೊಡಬಹುದು, ಪ್ರಾರ್ಥನೆ ನಿಮಗೆ ನೆಮ್ಮದಿಯನ್ನ ಕೊಡಬಹುದು, ಆದ್ರೆ ನಿಮ್ಮ ಜೀವನವನ್ನ ಬದಲಾಯಿಸುವಂತ ಹೆಜ್ಜೆಗಳನ್ನ ಇಡಬೇಕಾದದ್ದು ನೀವೇ ಅಂತ. ಹೀಗಾಗಿ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ದೇವರ ಮೇಲೆ ನಂಬಿಕೆಯ ಜೊತೆಗೆ ನಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತ. ಹಾಗಾದ್ರೆ ಮ್ಯಾನಿಫೆಸ್ಟೇಷನ್ ಅಥವಾ ಹರಕೆನ ಯಾವುದು ನಿಜವಾಗ್ಲೂ ಕೆಲಸ ಮಾಡುತ್ತೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕಿಂತ ಇನ್ನೊಂದು ಪ್ರಶ್ನೆ ಕೇಳ್ಕೋಬೇಕು: ನಮ್ಮ ಗುರಿಗೋಸ್ಕರ ನಾವು ಪ್ರತಿದಿನ ಏನ್ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಮ್ಯಾನಿಫೆಸ್ಟೇಷನ್ ನಿಮ್ಮ ಮನಸ್ಸನ್ನ ಸಿದ್ಧಪಡಿಸಬಹುದು, ಹರಕೆ ನಿಮ್ಮ ನಂಬಿಕೆಯನ್ನ ಗಟ್ಟಿಗೊಳಿಸಬಹುದು, ಆದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸೋದು ನಿಮ್ಮ ನಿರ್ಧಾರಗಳು ಹಾಗೆ ನಿಮ್ಮ ಪ್ರತಿದಿನದ ಕಾರ್ಯಗಳು. ಹೀಗಾಗಿ ಯಶಸ್ಸು ಕೇವಲ ಯೋಚನೆಯಿಂದ ಬರುವುದಿಲ್ಲ, ಅಥವಾ ಕೇವಲ ಪ್ರಾರ್ಥನೆಯಿಂದನೂ ಬರುವುದಿಲ್ಲ. ನಂಬಿಕೆ, ಸರಿಯಾದ ದಿಕ್ಕು ಹಾಗೆ ನಿರಂತರ ಪ್ರಯತ್ನ ಇವು ಒಟ್ಟಿಗೆ ಸೇರಿದಾಗ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗತ್ತೆ. ಆದ್ರಿಂದ ಯಾವುದು ಹೆಚ್ಚು ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ನೀವು ಇವತ್ತು ನಿಮ್ಮ ಕನಸಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಹೆಚ್ಚು ಮುಖ್ಯ. ನೋಡಿದ್ರಲ್ಲ, ಈ ವಿಡಿಯೋ ಉದ್ದೇಶ ಮ್ಯಾನಿಫೆಸ್ಟೇಷನ್ ಸರಿ ಅಥವಾ ಹರಕೆ ಸರಿ ಅಂತ ತೀರ್ಮಾನಿಸೋಕಲ್ಲ, ಬದಲಾಗಿ ನಂಬಿಕೆ ಹಾಗೆ ಪ್ರಯತ್ನ ಎರಡಕ್ಕೂ ನಮ್ಮ ಜೀವನದಲ್ಲಿ ಯಾವ ಸ್ಥಾನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಮ್ಯಾನಿಫೆಸ್ಟೇಷನ್ ಆದ್ರೂ ನಂಬೋದು, ಹರಕೆಯನ್ನಾದ್ರೂ ನಂಬೋದು, ಅಥವಾ ಎರಡನ್ನೂ ನಂಬೋದು, ಅದು ನಿಮ್ಮ ವೈಯಕ್ತಿಕ ಆಯ್ಕೆ.
ಆದ್ರೆ ಒಂದು ವಿಷಯ ಮಾತ್ರ ಎಲ್ರಿಗೂ ಒಂದೇ, ಕನಸುಗಳ ಜೊತೆಗೆ ಕಠಿಣ ಪರಿಶ್ರಮವೂ ಇರಬೇಕು, ನಂಬಿಕೆಯ ಜೊತೆಗೆ ಜವಾಬ್ದಾರಿಯೂ ಇರಬೇಕು, ಪ್ರಾರ್ಥನೆಯ ಜೊತೆಗೆ ಕಾರ್ಯವೂ ಇರಬೇಕು. ಯಾಕಂದ್ರೆ ಜೀವನವನ್ನ ಬದಲಾಯಿಸೋದು ಕೇವಲ ಒಂದು ಯೋಚನೆ ಅಲ್ಲ, ಆ ಯೋಚನೆಯನ್ನ ಪ್ರತಿದಿನದ ಕಾರ್ಯವಾಗಿ ಬದಲಾಯಿಸುವಂತ ನಮ್ಮ ನಿರ್ಧಾರ. ಏನಂತೀರಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೀತಿಯ ಇನ್ಫಾರ್ಮೇಟಿವ್ ಹಾಗೇನೆ ಎಜುಕೇಶನಲ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬಿಕೆ ನಿಮ್ಮ ಮನಸ್ಸಿಗೆ ಶಕ್ತಿ ನೀಡ್ಲಿ, ನಿಮ್ಮ ಪರಿಶ್ರಮ ನಿಮ್ಮ ಕನಸುಗಳನ್ನ ನನಸಾಗಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.